ಕರ್ನಾಟಕದ ಹಂಪೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ. ಇದು ಅವಶೇಷಗಳ ನಗ. ಅವಶೇಷಗಳು ಒಂದು ವಿವಿಧ ಗತ್ಕಾಲ ಕಪ್ಪೆಗಳನ್ನು ಹೇರುತ್ತವೆ. ಹಂಪೆಯು ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತ ಅತ್ಯಂತ ಪ್ರಬಲ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು. ಇದು 14ನೇಯಿಂದ 16ನೇ ಶತಮಾನದವರೆಗೆ ಅಭಿವೃದ್ಧಿ ಹೊಂದಿತ್ತು. ಹಂಪೆಯ ಅವಶೇಷಗಳು ಸಾಮ್ರಾಜ್ಯದ ಹಬಿತೆಗೆ ಸಾಕ್ಷಿಯಾಗಿವೆ. ಅವು ಜಗತ್ತಿನಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಹಂಪೆಯನ್ನು ಅದರ ಪ್ರಧಾನ ಕಾಲದಲ್ಲಿ ವಿಜಯನಗರ ಎಂದು ಕರೆಯಲಾಗುತ್ತಿತ್ತು. ಇದು ಗಿಜಿಗೂಡುವ ನಗರವಾಗಿತ್ತು. ಇದು ವ್ಯಾಪಾರ ಮತ್ತು ವಾಣಿಜ್ಯದ ಕೇಂದ್ರವಾಗಿತ್ತು. ವಿಜಯನಗರ ರಾಜರು ಕಲೆ ಮತ್ತು ವಾಸ್ತುಶಿಲ್ಪದ ಪೋಷಕರಾಗಿದ್ದರು. ನಗರದ ಸಂಪತ್ತು ಪೌರಾಣಿಕ ಆಗಿತ್ತು. ದೂರ ದೂರದಿಂದ ಪ್ರಯಾಣಿಕರು ವಿಜಯನಗರಕ್ಕೆ ಭೇಟಿ ನೀಡಿದರು. ಅವರು ಅದರ ಭವ್ಯತೆಯ ಬಗ್ಗೆ ಬರೆದಿದ್ದಾರೆ. ಸಾಮ್ರಾಜ್ಯದ ಪ್ರಭಾವವು ದಕ್ಷಿಣ ಭಾರತದಾದ್ಯಂತ ಹರಡಿತು. ಇದು ಪ್ರದೇಶದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ. ಹಂಪೆಯು ಹಬಿ ದೇವಾಲಯಗಳಿಗೆ ನೆಲೆಯಾಗಿದೆ. ವಿರೂಪಾಕ್ಷ ದೇವಾಲಯವು ಅತ್ಯಂತ ಪ್ರಮುಖವಾದದ್ದು. ಇದು ಶಿವನಿಗೆ ಸಮರ್ಪಿತವಾಗಿದೆ. ಆ ದೇವಾಲಯವು ಒಂದು ಸಕ್ರಿಯ ಪೂಜಾ ಸ್ಥಳವಾಗಿದೆ. ಇದು ಸಂಕೀರ್ಣವಾದ ಕೆತ್ತನೆಗಳು ಮತ್ತು ಎತ್ತರ ಗೋಪುರವನ್ನು ಪ್ರದರ್ಶಿಸುತ್ತದೆ. ವಿಪೋಕ್ಲ ದೇವಾಲಯವು ಮತ್ತೊಂದು ವಾಸ್ತುಶಿಲ್ಪದ ಅದ್ಭುತ. ಇದು ತನ್ನ ಕಲ್ಲಿನ ರಥಕ್ಕೆ ಪ್ರಸಿದ್ಧವಾಗಿದೆ. ಆ ರಥವು ವಿಷ್ಣುವಿನ ವಾಹನವಾದ ಗರುಡನಿಗೆ ಸಮರ್ಪಿತವಾಗಿದೆ. ದೇವಾಲಯದ ಸಂಗೀತ ಕಂಬಗಳು ಪ್ರಾಚೀನ ಇಂಜಿನಿಯರಿಂಗ್ ಅದ್ಭುತ. ಹಲವಾರು ಪುರಾಣಗಳು ಮತ್ತು ದಂತಕಥೆಗಳು ಹಂಪೆಯನ್ನು ಸುತ್ತುವರೆದಿವೆ. ಒಂದು ದಂತಕಥೆಯ ಪ್ರಕಾರ ಹಂಪೆಯು ಹಿಂದೂ ದೇವರಾದ ರಾಮನು ಹನುಮಂತನನ್ನು ಭೇಟಿಯಾದ ಸ್ಥಳ. ಇದು ಸೀತೆಯನ್ನು ಹುಡುಕುವ ಸಮಯದಲ್ಲಿ ಕಿಷ್ಕಿಂಧೆಯ ವಾನರ ಸಾಮ್ರಾಜ್ಯವು ಸುತ್ತಮುತ್ತಲಿನ ಬೆಟ್ಟಗಳಲ್ಲಿ ನೆಲೆಗೊಂಡಿದೆ ಎಂದು ನಂಬಲಾಗಿದೆ. ಮತ್ತೊಂದು ದಂತಕಥೆಯು ಹಂಪೆಯನ್ನು ಕೋಚಿ ವಿದ್ಯಾರಣ್ಯರೊಂದಿಗೆ ಸಂಯೋಜಿಸುತ್ತದೆ. ಅವರು ವಿಜಯನಗರ ಸಾಮ್ರಾಜ್ಯದ ಸ್ನಾಪಕರಾದ ಹರಿಹರ ಮತ್ತು ಬುಕ್ಕರಾಯರನ್ನು ಆಶೀರ್ವದಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಕಥೆಗಳು ಹಂಪೆಯ ಆಕರ್ಷಣೆಯನ್ನು ಹೆಚ್ಚಿಸುತ್ತವೆ.